So Nifty market analysis. So how to trade next week? ಯಾವ ಥರ ಸೆಟಪ್ ಫಾರ್ಮೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ವಿಲ್ ಲುಕ್ ಅಟ್ ಹಿಯರ್. ಸೊ ಈ ವೀಕ್ನ ಪರ್ಫಾರ್ಮೆನ್ಸ್ನ ಚೆಕ್ ಮಾಡೋದಾದರೆ, ಸೊ ವಿಲ್ ಗೋ ಟು ವೀಕ್ಲಿ ಚಾರ್ಟ್ ಫಸ್ಟ್. ಸೊ ವೀಕ್ಲಿ ಚಾರ್ಟ್ನ ಅಬ್ಸರ್ವ್ ಮಾಡಿದ್ರೆ ಆಫ್ಟರ್ ದ 2-3 ಬ್ಯಾಕ್ ಟು ಬ್ಯಾಕ್ ಬುಲಿಶ್ ಕ್ಯಾಂಡಲ್ ವಿ ಕ್ಯಾನ್ ಸಿ ಒನ್ ಹಾಲ್ಟ್ or little bit retracement, we can say it. So price is rejected exactly from the previous the resistance level. So previous weekly candle observe ಮಾಡಿದ್ರೆ ಅದೊಂದು ಲೋ ಆಗಿತ್ತು. ಈಗ ಅದೇ ಒಂದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಿದೆ. ನಾವು ಲೈಕ್ ಇಟ್ಸ್ ದ flipping like support acting as a resistance. So now what we can expect for tomorrow? So next week, so we can mark this particular area. This is how the resistance is working, and so we can say price can goes down if follow the structure follow ಆಗುತ್ತೆ ಅಂದರೆ ಪ್ರೈಸ್ ಡೌನ್ ಬಂದಿದೆ, ಅಗೇನ್ ರೆಸಿಸ್ಟೆನ್ಸ್ನ ಫೇಸ್ ಮಾಡ್ತಿದೆ, ಇಲ್ಲಿಂದ ಡೌನ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ಇಫ್ ಈ ಲೆವೆಲ್ನ ಬ್ರೇಕ್ ಮಾಡಿದ್ರೆ ಸ್ಟ್ರಕ್ಚರ್ ಕಂಟಿನ್ಯೂ ಆಗುತ್ತೆ, ಸೆಲ್ಲಿಂಗ್ ಸ್ಟ್ರಕ್ಚರ್ ಕಂಟಿನ್ಯೂ ಆಗುತ್ತೆ. ಸೊ ಈ ಲೆವೆಲ್ ಬ್ರೇಕ್ ಆಗಲಿಲ್ಲ ಅಂದರೆ ದೇರ್ ಇಸ್ ಎ ಚಾನ್ಸ್ ಆಫ್ ಪ್ರೈಸ್ ಕ್ಯಾನ್ ಗೋ ಅಪ್ ಸೈಡ್ ಆ್ಯಂಡ್ ಪ್ರೀವಿಯಸ್ ಹಾಲ್ ಟೈಮ್ ಹೈ ಹತ್ರ ಹೋಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ವಿಲ್ ಗೋ ಟು ಡೈಲಿ ಟೈಮ್ ಫ್ರೇಮ್ ಹೋದರೆ ವಿ ಕ್ಯಾನ್ ಸಿ ಇಯರ್ ಲಾಸ್ಟ್ 3 days ಬ್ಯಾಕ್ ಟು ಬ್ಯಾಕ್ ಸೆಲ್ಲಿಂಗ್. ಸೊ ಪ್ರೈಸ್ ಅಪ್ರೋಚಿಂಗ್ ದಿ ಪ್ರೀವಿಯಸ್ ಗ್ಯಾಪ್ ಲೆವೆಲ್. ಸೊ ಇಲ್ಲಿಂದ ಒಂದು ಎಕ್ಸಾಕ್ಟ್ ಸಪೋರ್ಟ್ ಲೆವೆಲ್ ಬಂದಿತ್ತು, ಇಲ್ಲಿಂದ ಪ್ರೈಸ್ ಮೂವ್ ನಿಯರ್ಲಿ ಸೊ 4.5%. ಸೊ ಅಗೇನ್ ಅದರ 50% ರಿಟ್ರೇಸ್ ಆಗಿದೆ ಅಂದ್ಕೊಂಡ್ರೆ ಸೊ ನಿಯರ್ಲಿ 2.3%. ಸೊ 70% ಆಫ್ ದಿಸ್ ಲೆವೆಲ್ ರಿವರ್ಸ್ಡ್. ಮಾರ್ಕ್ ಇಯರ್ ನಿಯರ್ಲಿ 70% ಆಫ್ ರಿವರ್ಸ್ ಆಗಿದೆ. ಸೊ ಒನ್ ಅಟೆಂಪ್ಟ್ ಆಫ್ ಬೈಯಿಂಗ್ ವಿಲ್ ಬಿ ದೇರ್. ಸೊ ಇಲ್ಲಿಂದ ಶಾರ್ಪ್ ಸೆಲ್ಲಿಂಗ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಿಯರ್ ಬೈ ಸಪೋರ್ಟ್ ಲೆವೆಲ್ ಇರೋದ್ರಿಂದ ಮೇ ಬಿ ಅನದರ್ 1% ಫಾಲ್ ಆದರೂ ಇಲ್ಲಿಂದ ಒಂದು ಬೌನ್ಸ್ ಬ್ಯಾಕ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಬೌನ್ಸ್ ಬ್ಯಾಕಲ್ಲಿ ಪ್ರೈಸ್ ಈ ಲೆವೆಲ್ನ ರೀಚ್ ಮಾಡೋಕ್ಕೆ ಫೇಲ್ ಆಗಿ ಸಪೋಸ್ ಪ್ರೈಸ್ ಇಲ್ಲಿಂದ ಮತ್ತೆ ನಾಳೆ ಸೆಲ್ ಆಫ್ ಆಯಿತು ಅಂದ್ಕೊಂಡ್ರೆ ಅಗೇನ್ ಇಲ್ಲಿಂದ ಒಂದು ಬೌನ್ಸ್ ಬ್ಯಾಕ್ ಇದ್ದೇ ಇರುತ್ತೆ. ಸೊ ಈ ಬೌನ್ಸ್ ಬ್ಯಾಕ್ ತುಂಬ ನೆಗೆಟಿವ್ ಆಗಿಲ್ಲ ಅಂದರೆ ಒಂದು ಬೌನ್ಸ್ ಬ್ಯಾಕ್ ಇದ್ದೇ ಇರುತ್ತೆ ಆ್ಯಸ್ ಪರ್ ದ ಪ್ರೈಸ್ ಆ್ಯಕ್ಷನ್. ಸೊ ಈ ಬೌನ್ಸ್ ಬ್ಯಾಕ್ ಈ ಲೆವೆಲ್ನ ಬ್ರೇಕ್ ಮಾಡೋಕ್ಕೆ ಫೇಲ್ ಆಯಿತು, ಅಗೇನ್ ಈ ಬೌನ್ಸ್ ಆಗಿದ್ದು ಫೇಲ್ ಆಗಿ ಈ ಲೆವೆಲ್ನ ಟೆಸ್ಟ್ ಮಾಡ್ತದೆ ಅಂದರೆ ಸೊ ಮಿನಿಮಮ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಪ್ರೈಸ್ ಗೋಯಿಂಗ್ ಟು ಬ್ರೇಕ್ ದಿಸ್ ಪರ್ಟಿಕ್ಯುಲರ್ ಲೆವೆಲ್. ಸೊ how the pattern is seeing looking like this. Now the price trading here. So again price ಈ ಲೆವೆಲ್ನ ಟೆಸ್ಟ್ ಮಾಡಿ ಈ ಲೆವೆಲ್ನ ಅಪ್ರೋಚ್ ಮಾಡೋಕ್ಕೆ ಫೇಲ್ ಆದರೆ ಅಗೇನ್ ಈ ಲೆವೆಲ್ನ ಬ್ರೇಕ್ ಆದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಕಂಟಿನ್ಯೂಷನ್ ಆಫ್ ಸೆಲ್ಲಿಂಗ್. ಸೊ ಇದು ಆಗಿಲ್ಲ ಅಂದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಪ್ರೈಸ್ ಹ್ಯಾವ್ ಎ ಚಾನ್ಸ್ ಆಫ್ ಬ್ರೇಕಿಂಗ್ ದಿ ಹೈಯರ್ ಪರ್ಟಿಕ್ಯುಲರ್ ಲೆವೆಲ್. ಸೊ ನಾಳೆಗೆ ಟ್ರೇಡಿಂಗ್ ಸೆಟಪ್ನ ನಾವು ನೋಡ್ತೀವಿ ಅಂತ ಕನ್ಸಿಡರ್ ಮಾಡಿದ್ರೆ ದಿಸ್ ಇಸ್ ದ ಎಕ್ಸ್ಟ್ರಾ ಡೇ ಲೋ, ದಿಸ್ ಇಸ್ another support area. So we'll go to 1 hour time frame. So 1 hour time frame ಹೋದರೆ ಪ್ರೈಸ್ ಯಾವ ಥರ ಪರ್ಫಾರ್ಮ್ ಮಾಡ್ತಿದೆ, ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಬಂದಿದೆ ಆಫ್ಟರ್ ದಿ ಲೋ ಬ್ರೇಕ್. ಸೊ ಇದೊಂದು ಏನು ಪ್ರೀವಿಯಸ್ ಸಪೋರ್ಟ್ ಲೆವೆಲ್ ಆಗಿತ್ತು, ಇದು ಬ್ರೇಕ್ ಮಾಡ್ತು. ಸೊ ಪ್ರೀವಿಯಸ್ಲಿ ಇಲ್ಲಿಂದ ಪ್ರೈಸ್ ಮತ್ತೆ ಬೌನ್ಸ್ ಆಗಿತ್ತು. ನಾವು ಇಲ್ಲಿಂದ ಅಬ್ಸರ್ವ್ ಮಾಡಿದ್ರೆ ದ ಪ್ರೈಸ್ ಆಲ್ಮೋಸ್ಟ್ ಟ್ರೇಡಿಂಗ್ ನಿಯರ್ ದಿ ಪ್ರಾಫಿಟ್ ಬುಕಿಂಗ್ ಏರಿಯಾ. So price have a chance of going again this particular area. ಸೊ ನಾಳೆ ಸ್ವಲ್ಪ ಬೈಯಿಂಗ್ ಬಂತು ಅಂದರೆ ನಾವು ಈ ಲೆವೆಲ್ವರೆಗೂ ಪ್ರೈಸ್ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ವಿ ಕ್ಯಾನ್ ಸಿ ಹಿಯರ್ ನಾಳೆ ಫಸ್ಟ್ ಸ್ವಿಂಗ್ಗೆ ಬೈಯಿಂಗ್ ಬಂತು ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಪ್ರೈಸ್ ಹೋಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ ಸೊ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಬೇಸ್ಡ್ ಆನ್ ದಟ್ ವಿ ನೀಡ್ ಟು ಟ್ರೇಡ್. ಸೊ ಇಲ್ಲಿ ರಿಜೆಕ್ಟ್ ಆಯಿತು ಅಂದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಗೇನ್ ಸೆಲ್ಲಿಂಗ್ ಆಫ್ ದಿಸ್ ಪರ್ಟಿಕ್ಯುಲರ್ ಏರಿಯಾ. ಸೊ ಪ್ರೈಸ್ ಈ ಲೆವೆಲಿಂದ ಅಪ್ಸೈಡ್ ಟ್ರೇಡ್ ಆಗ್ತಿದ್ರೆ ಮಾತ್ರ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಬೈಯಿಂಗ್. ಸೊ ಈ ಲೆವೆಲಿಂದ ಡೌನ್ ಸೈಡ್ ಟ್ರೇಡ್ ಆಗ್ತದೆ ಅಂದರೆ ಮತ್ತೆ ಪ್ರೈಸ್ ಈ ಲೆವೆಲ್ನ ಅಪ್ರೋಚ್ ಮಾಡೋದು ತುಂಬ ಜಾಸ್ತಿ ಇರುತ್ತೆ. ಸೊ ಇಲ್ಲಿಂದ ಫಿಬೊನಾಚಿ ಟೂಲ್ ಹಾಕಿದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ನಿಯರ್ಲಿ 1.6% ಕಮ್ಸ್ ಹಿಯರ್. ಸೊ ಪ್ರೈಸ್ ಅಗೇನ್ ಪ್ರೀವಿಯಸ್ ಲೋನ ಅಪ್ರೋಚ್ ಮಾಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಇಫ್ ಪ್ರೈಸ್ ನಾಳೆ ಫಸ್ಟ್ ಸ್ವಿಂಗ್ಗೆ ಸೆಲ್ಲಿಂಗ್ ಸ್ವಿಂಗ್ ಬಂತು ಅಂದ್ಕೊಂಡ್ರೆ ಸೊ ಅಗೇನ್ ಈ ಲೆವೆಲಲ್ಲಿ ಒಂದು ಬೈಯಿಂಗ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು ಬೌನ್ಸ್ ಬ್ಯಾಕ್. ಸೊ ನಮಗೆ ಸಫಿಷಿಯೆಂಟ್ 1:3 ಕ್ಯಾಪ್ಚರ್ ಮಾಡೋಕ್ಕೆ ಎಷ್ಟು ಬೇಕಷ್ಟು ಆರಾಮಾಗಿ ಸಿಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ವಿ ಕ್ಯಾನ್ ಸಿ ಪ್ರೈಸ್ ಎಸ್ಟರ್ಡೇ ಬಯರ್ಸ್ ಆರ್ ಟ್ರೈ ಟು ಪುಷ್ ಪ್ರೈಸ್ ಫ್ರಮ್ ಹಿಯರ್ ಆನ್ವರ್ಡ್ಸ್. ಬಟ್ ಇಲ್ಲಿಂದಲೂ ಫೇಲ್ ಆದರೂ ಪುಷ್ ಮಾಡೋಕ್ಕೆ ನಾಳೆ ಪ್ರೈಸ್ ಇಲ್ಲಿಂದ ಟ್ರೇಡ್ ಆಗ್ತಿದೆ ಅಂದರೆ
Still it's look like a bullish. We'll go to 15-minute time frame. We will get another level of confirmation. So we can see here one level here. ಇದು ಒಂದು ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬಿಕಾಸ್ ಒನ್ ಅಟೆಂಪ್ಟ್ ಆಫ್ ಬೈಯಿಂಗ್ ಹ್ಯಾಪೆಂಡ್ ಹಿಯರ್. ಸೊ ಇಲ್ಲಿ ಫೇಲ್ ಆಗಿದ್ದರಿಂದ ಅಗೇನ್ ಈ ಒನ್ ಕ್ಯಾಂಡಲ್ ಪ್ರೀವಿಯಸ್ ಲೆವೆಲ್ನ ಬ್ರೇಕ್ ಮಾಡೋಕ್ಕೆ ಫೇಲ್ ಆಯಿತು. ದೆರ್ ಆರ್ ಟೂ ಲೆವೆಲ್ಸ್ ವಿ ಕ್ಯಾನ್ ಮಾರ್ಕ್ ಟುಮಾರೋ ಅಂತ ಕನ್ಸಿಡರ್ ಮಾಡಿದ್ರೆ ದಿಸ್ ಒನ್. ಸೊ ಪ್ರೈಸ್ ಇಲ್ಲೇ ಹೋಗಿ ಇಲ್ಲಿಂದಲೇ ರಿಜೆಕ್ಟ್ ಆಗ್ತಿದೆ ಅಂದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸೆಲ್ಲಿಂಗ್ ಟು ಸೇಮ್ ಲೆವೆಲ್ ಆಫ್ ಸೆಲ್ಲಿಂಗ್. ಸೊ ಈ ಲೆವೆಲ್ನ ಕ್ರಾಸ್ ಮಾಡಿ ಅಪ್ಸೈಡ್ ಐತೆ ಅಂದರೆ ಸ್ವಲ್ಪ ಬುಲಿಶ್ ಆಗುತ್ತೆ. ಅವಾಗ ನಾವು ಡೈರೆಕ್ಟ್ ಸೆಲ್ಲಿಂಗ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಸೊ ಇಲ್ಲಿಗೆ ಹೋಗಿ ಇಲ್ಲಿಂದ ಡೈರೆಕ್ಟಾಗಿ ಸೆಲ್ ಆಫ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಪ್ರೈಸ್ ಮೇ ಗೋ ಹಿಯರ್. ಸೊ ಇಲ್ಲಿ ಬಂದು ಮತ್ತೆ ಅಪ್ಸೈಡ್ನ ಪುಷ್ ಮಾಡೋ ಟ್ರೈ ಮಾಡುತ್ತೆ. ಅಗೇನ್ ಫೇಲ್ ಆದರೂ ಮಾತ್ರ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸೆಲ್ಲಿಂಗ್. ಸೊ ಪ್ರೈಸ್ ಈ ಲೆವೆಲಿಂದಲೇ ರಿಜೆಕ್ಟ್ ಆಗುತ್ತೆ ಅಂದರೆ ದಿಸ್ ಇಸ್ ಸ್ವೀಟ್ ಸ್ಪಾಟ್ ಫಾರ್ ಸೆಲ್ಲಿಂಗ್. ಸೊ ನಾಳೆ ಅಗೇನ್ ವಿ ಕ್ಯಾನ್ ಸಿ ಹಿಯರ್ ದೆರ್ ಆರ್ ಟೂ ಪ್ಯಾಟರ್ನ್ಸ್. ಒನ್ ಇಲ್ಲಿಂದ ಸೆಲ್ ಆಫ್ ಆಗ್ಬೋದು, ಆರ್ ಇಲ್ಲಿಂದ ಸೆಲ್ ಆಫ್ ಆಗ್ಬೋದು, ಆರ್ ಈ ಥರ ಪ್ಯಾಟರ್ನ್ ಫಾರ್ಮ್ ಆಗ್ಬೋದು. ಸಪೋಸ್ ನಾಳೆ ಗ್ಯಾಪ್ ಡೌನೇ ಓಪನ್ ಆಗಿ ವಿಚ್ ದ ಲೆವೆಲ್ ಮಾರ್ಕ್ಡ್. ಸೊ ಗ್ಯಾಪ್ ಡೌನೇ ಓಪನ್ ಆಯಿತು ಅಂದ್ಕೊಂಡ್ರೆ ವಿ ಕ್ಯಾನ್ ಸಿ ಹಿಯರ್ ಅನದರ್ ಒನ್ ಸ್ಟ್ರಾಂಗ್ ಬೈಯಿಂಗ್ ಲೆವೆಲ್. ಸೊ ಇಲ್ಲೊಂದು ಸಪೋರ್ಟ್ ಲೆವೆಲ್ ಇದೆ. ಸೊ ಇಲ್ಲಿಂದ ಪ್ರೈಸ್ ಬೌನ್ಸ್ ಬ್ಯಾಕ್ ಆಗಿ ಇಲ್ಲಿಗೆ ಹೋಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ 3 to 4 ಪ್ಯಾಟರ್ನ್ ಅಂದ್ಕೊಂಡ್ರೆ ವಿಲ್ ಮಾರ್ಕ್ ಪ್ಯಾಟರ್ನ್ಸ್. ವಾಟ್ ಆರ್ ದ ಪ್ಯಾಟರ್ನ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್? ವಿಲ್ ಸಿ ಹಿಯರ್. ಸೊ ಮೇಜರ್ ಲೋ ಬಂದು ಎಲ್ಲಿದೆ? ಸೊ ನಮಗೆ ನೆನ್ನೆ ಈ ಸಪೋರ್ಟ್ ಲೆವೆಲಿಂದ ಸಪೋರ್ಟ್ ತಂದು ಮೂವ್ ಆಗ್ತಿದೆ. ಅಗೇನ್ ವಿ ಹ್ಯಾವ್ ಎ ರೆಸಿಸ್ಟೆನ್ಸ್ ಹಿಯರ್, ವಿ ಹ್ಯಾವ್ ಅನದರ್ ಸಪೋರ್ಟ್. ಸೊ 15-minute ಟೈಮ್ ಫ್ರೇಮ್ಗೆ ಹೋದರೆ ಸೊ ಆ ಲೆವೆಲ್ದು ಇನ್ನೂ ಯಾವ ಲೆವೆಲ್ ಕಾಣ್ತಿದೆ ಅಂದರೆ ನಮಗೆ ಒನ್ ಮೋರ್ ಲೆವೆಲ್ ಇಸ್ ದಿಸ್ ಲೆವೆಲ್. ಸೊ ವಿಲ್ ಮಾರ್ಕ್ ದಿಸ್ ಲೆವೆಲ್ ಆಸ್ ಗ್ರೀನ್. ಸೊ ಫಸ್ಟ್ ರಿಯಾಕ್ಷನ್ ಬಂದು ನಾಳೆ ಸೈಡ್ ವೇಸ್ ಓಪನ್ ಆದರೆ ಇಲ್ಲಿಂದಲೇ ರಿಜೆಕ್ಟ್ ಆದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಹಿಯರ್ ಆರ್ ಇವನ್ ಕಂಟಿನ್ಯೂಷನ್. ಸೊ ದೆರ್ ಆರ್ ಟೂ ಪ್ಯಾಟರ್ನ್ಸ್. ಸೊ ಪ್ರೈಸ್ ಇಲ್ಲಿಂದ ಅಪ್ ಸೈಡ್ ಹೋದರೆ ದೆರ್ ಈಸ್ ಎ ಲೆಸ್ ಚಾನ್ಸ್ ಆಫ್ ಒನ್ ಶಾರ್ಟ್ ಸೆಲ್ಲಿಂಗ್. ಸೊ ಪ್ರೈಸ್ ಅಗೇನ್ ಗೋಯಿಂಗ್ ಟು ಚಾನ್ಸ್ ಅಗೇನ್ ಇಲ್ಲಿಗೆ ಬಂದು ಇಲ್ಲಿಂದ ಫಾಲ್ ಆಗ್ಬೋದು, ಆರ್ ಇಲ್ಲಿ ಸಸ್ಟೈನ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ದಿಸ್ ಇಸ್ ಟು ಫಾರ್ ಸೆಲ್ಲಿಂಗ್. ಸೊ ಇವನ್ ಬೈ ಮಾಡಬೇಕಂದ್ರೆ ಈ ಲೆವೆಲ್ ಮಾತ್ರ ಬ್ರೇಕ್ ಮಾಡಿದ್ರೆ ಮಾತ್ರ ಬೈ ಮಾಡಬೇಕು. ಸೊ ನೆಕ್ಸ್ಟ್ ಫಸ್ಟ್ ಸ್ವಿಂಗ್ ಬೈಯಿಂಗ್ ಆದರೆ ಇದು ಫಸ್ಟ್ ಟು ಸ್ವಿಂಗ್ ಬೈಯಿಂಗ್ ಆದರೆ ಮಾತ್ರ. ಅದೇ ಫಸ್ಟ್ ಸ್ವಿಂಗ್ ಸೆಲ್ಲಿಂಗ್ ಬಂತು ಅಂದ್ಕೊಂಡ್ರೆ ಈ ಲೆವೆಲ್ ರೀಚ್ ಮಾಡಿದ್ರೆ ಫಸ್ಟ್ ಸ್ವಿಂಗೇ ಸೆಲ್ಲಿಂಗ್ ಬಂತು, ಪ್ರೈಸ್ ಈ ಲೆವೆಲ್ನ ಅಪ್ರೋಚ್ ಮಾಡ್ತಿದೆ ಅಂದರೆ ಫಸ್ಟ್ ಸ್ವಿಂಗ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಬೌನ್ಸ್ ಬ್ಯಾಕ್ ಫ್ರಮ್ ಹಿಯರ್ ಟು ಹಿಯರ್. ಸೊ ಇಲ್ಲಿಂದ ಪ್ರೈಸ್ ಸಸ್ಟೈನ್ ಆಗ್ತಿದೆ ಅಂದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅನದರ್ ಲೆವೆಲ್ ಆಫ್ ಬೈಯಿಂಗ್ ಆರ್ ಒನ್ ಲೆವೆಲ್ ಆಫ್ ಸೆಲ್ಲಿಂಗ್ ಇದ್ದೇ ಇರುತ್ತೆ ಈ ಲೆವೆಲಲ್ಲಿ. ಸೊ ಸಪೋಸ್ ನಾಳೆ ಪ್ರೈಸ್ ಈ ಲೆವೆಲ್ನ ಹೋಲ್ಡ್ ಮಾಡಲಿಲ್ಲ, ಈ ಲೆವೆಲ್ ಕಂಟಿನ್ಯೂಸ್ ಬ್ರೇಕ್ ಮಾಡ್ತಾ ಅಂದ್ಕೊಂಡ್ರೆ ಆಫ್ಟರ್ ದಟ್ ವಿ ಹ್ಯಾವ್ ಟು ಸಿ ಹೌ ಪ್ರೈಸ್ ಆ್ಯಕ್ಷನ್ ಇಸ್ ವರ್ಕಿಂಗ್. ಸೊ ನಾಳೆಗೆ ಕನ್ಸಿಡರ್ ಮಾಡಿದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ 3 ಪ್ಯಾಟರ್ನ್. ಸೊ ಒನ್ ಈಸ್ ದಿಸ್ ಒನ್ ಈಸ್, ಇಫ್ ದಿಸ್ ಒನ್ ಈಸ್ ವರ್ಕ್, ದಿಸ್ ಈಸ್ ವೆರಿ ವೆಲ್ ಫಾರ್ ದ ಸೆಲ್ಲಿಂಗ್ 100%. ದ ಮೋಸ್ಟ್ ವರ್ಕಿಂಗ್ ಪ್ಯಾಟರ್ನ್ ಇದು ಸೆಲ್ಲಿಂಗ್ಗೆ. ಸೊ ಈ ಲೆವೆಲ್ ಬ್ರೇಕ್ ಆಯ್ತು ಅಂದರೆ ಸ್ವಲ್ಪ ಸೆಲ್ಲಿಂಗ್ ಸ್ಲೋ ಡೌನ್ ಆಗುತ್ತೆ, ಅಲ್ಲಿಂದ ಸ್ವಲ್ಪ ಸ್ಲೋ ಆಗಿ ರಿಜೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನಾಳೆ ಗ್ಯಾಪ್ ಡೌನ್ ಓಪನ್ ಆಯ್ತು ಅಂದ್ಕೊಂಡ್ರೆ ಸೊ ಈ ಲೆವೆಲಲ್ಲಿ ಯಾವ ಥರ ಅಪ್ರೋಚ್ ಮಾಡ್ತಿದೆ ಬೇಸ್ಡ್ ಆನ್ ದಟ್ ವಿ ಹ್ಯಾವ್ ಟು ಟ್ರೇಡ್. ಸೊ these 3 patterns for the tomorrow trading session. We'll see how price react based on will trade. Thank you so much.